ಅಥಾತೋ ಬ್ರಹ್ಮ. ಈಗ ಅರ್ಥದಶೇಖರರು ಓಂ ಅಪರಃ ಶೂನ್ಯಮಖಿಲಂ ಮನೋ ವಾಚಾಮಗೋಚರಂ ನಿರ್ವಿಶೇಷಂ ಸ್ವಯಂಭಾತಂ ನಿರ್ಲೇಪಂ ಅಜರಾಮರಂ ಅಶೇಷದೋಷರಹಿತಂ ಅನಂತಂ ದೇಶಕಾಲತಃ ವಸ್ತುತಶ್ಚ ತದಸ್ಮೀತಿ ಇತ್ಯೋಪಾಸ ಅಪರೋಕ್ಷಿತಂ. ಅಪರಃ ಇದರಲ್ಲೇನೆ ಬೌದ್ಧರಲ್ಲೇ ಮತ್ತೊಂದು ಗುಂಪು. ಶೂನ್ಯಮಖಿಲಂ ಎಲ್ಲವೂ ಶೂನ್ಯ. ಮನೋವಾಚ ಅಗೋಚರ ಮನಸ್ಸಿಗೆ ಮಾತುಗಳಿಗೆ ಅಗೋಚರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನಿರ್ವಿಶೇಷಂ ಸ್ವಯಂಭಾತಂ ನಿರ್ಲೇಪಂ ಅಜರಾಮರಂ. ಮಾಯವಾದದ್ದು ಇದೇ ವಾದ. ವಿಶೇಷ ಏನೂ ಇಲ್ಲ. ಸ್ವಯಂ ಪ್ರಕಾಶ, ನಿರ್ಲೇಪ, ಅಜರ ಅಮರ, ಮುಪ್ಪಿಲ್ಲ ಸಾವಿಲ್ಲ. ಅಶೇಷ ದೋಷರಹಿತ ಇವೆಲ್ಲ ಸರಿಯಾದ ಪದಗಳೇ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಏನು ತೊಂದರೆ ಇಲ್ಲ. ಆದರೆ ಅವರ ಅರ್ಥದಲ್ಲಿ ಇದು ಹೊಂದಕ್ಕೆ ಸಾಧ್ಯ ಇಲ್ಲ. ಅಶೇಷ ದೋಷರಹಿತಂ ಅನಂತಂ ದೇಶಕಾಲತ. ಇದರ ಒಪ್ಪದೇ ಇರೋ ಅಂಶ ಯಾವುದೂ ಇಲ್ಲ. ಆದರೆ ಅವರ ವಿವರಣೆಯಲ್ಲಿ ಇದು ಒಪ್ಪಲಿಕ್ಕಾಗೋದಿಲ್ಲ. ತತ್ವಮಸಿ ಒಪ್ಪಿದ್ರು ಕೂಡ ಅರ್ಥ ಅವ್ರದ್ದು ಹೇಗೆ ಒಪ್ಪೋದಿಲ್ವೋ ಹಾಗೆ. ವಸ್ತುತಶ್ಚ ತದಸ್ಮೀತಿ ನಿತ್ಯೋಪಾಸ ಅಪರೋಕ್ಷಿತ. ವಸ್ತುತ ಅದೇ ನಾನು ಅಂಥೇಳಿ ನಿತ್ಯ ಉಪಾಸನೆ ಮಾಡಿದಾಗ ಅಪರೋಕ್ಷಿತವಾಗ. ನಮೇ ಗುರೋರಪ್ಯಪರೋಕ್ಷತಾಂಗತ ಮಧ್ವ ಇದ್ರು ಹೇಳ್ಬೇಕಾದ್ರೆ ನಮೇ ಅಪರೋಕ್ಷವಾಗತ್ತೆ ಅಂತ ಹೇಳ್ತಾರೆ. ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಹೀಗೆ ಹೇಳ್ತಾರೆ. ಯಾರಿಗೂ ಅದು ನನಗೂ ಆಗಿಲ್ಲ, ನಮ್ಮ ಗುರುಗಳಿಗೂ ಆಗಿಲ್ಲ ಅಂತ ಹೇಳ್ತಾರೆ. ಯಾರೋ ಇಲ್ಲಿ ನಮ್ಮಲ್ಲಿ ಅಚ್ಯುತ ಪ್ರೇಕ್ಷರಿಗೆ ಅವರು ಗುರುಗಳು. ಅವತ್ತಿಂದ ಅವ್ರೇನು ಮಾಡಿದ್ರು ಹಾಗೆ ಸರಿಯಾಗಿ ತಿಳ್ಕೊಬೇಕು ಅಂಥೇಳಿ ತಥೋ ಮುಕುಂದಂ ಭಜ ಸಂವಿದೆ ಮುತ ಅಂತ ಹೇಳಿದ್ರು ನಡೀತಾಗ. ರಾಗಾದಿ ದೋಷರಹಿತಂ ತದ್ಭಾವಂ ಯೋಗಿನಂ ನಯೇತ್. ರಾಗಾದಿ ದೋಷರಹಿತ ಯೋಗಿ ಯಾರು ಯೋಗಿ ಆಗ್ತಾರೋ ತದ್ಭಾವಂ ನಯೇತ್, ಅದರೊಂದಿಗೆ ಐಕ್ಯವನ್ನು ತಂದು ಕೊಟ್ಬಿಡತ್ತೆ. ಅಹಂ ಉಪಾಸನೆ ಮಾಡ್ತಾ 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 ಅದೇ ಶೂನ್ಯ 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 ಅಂತ ಹೇಳ್ಕೊಂಡು ಏನಾಗ್ತಾನೆ? ಶೂನ್ಯನಾಗ್ತಾನೆ. ತಸ್ಯೈವ ಅನಾದಿ ಸಂವೃತ್ಯ ನಾನಾ ಭೇದಾತ್ಮಕಂ ಜಗತ್. ಜಗತ್ತಂಬೋದಿಲ್ಲ, ಆದರೆ ಅನಾದಿ ಸಂವೃತ್ತಿ. ಸಂವೃತ್ತಿ ಅಂದರೆ ಅಜ್ಞಾನ. ಅನಾದಿ ಕಾಲದ ಅಜ್ಞಾನದಿಂದಾಗಿ ನಾನಾ ಭೇದಾತ್ಮಕಂ ಜಗತ್. ಜಗತ್ತು ಅದರಲ್ಲಿ ಭೇದ ಬೇರೆ. ಇದೇನು ಹೇಳಿದಾಗಾಯ್ತು ಈಗ? ಜಗತ್ತು ಸುಳ್ಳು, ಭೇದನೂ ಸುಳ್ಳು ಅಂತ ಅರ್ಥ. ಭೇದಮಯವಾದ ಜಗತ್ತು ಕಾಣುತ್ತೆ ಅಂದರೆ ಅದು ಭ್ರಾಂತಿ. ಅಂದರೆ ಏನು? ಎರಡು ಭ್ರಾಂತಿ ಆಯಿತು. ಜಗತ್ತು ಭ್ರಾಂತಿ, ಭೇದ ನಾನಾ ಭೇದ ಅಂದರೆ ಪಂಚಭೇದ, ಪರಸ್ಪರ ಭೇದ. ಅದೇ ಜಗತ್ ಅಂದರೆ ಎರಡು ನಿರಾಕರಣೆ ಮಾಡ್ತಾರೆ. ಅಸತ್ವನೂ ಹೇಳಬೇಕು ಅವರು, ಜೊತೆಗೆ ಭೇದ ಇಲ್ಲ ಅಂತಲೂ ಹೇಳಬೇಕು. ಆ ಮೂಲಕ ಏನಾಗುತ್ತೆ ಅಂದರೆ ಆ ಸತ್ವ ಗಟ್ಟಿ ಆಗುತ್ತೆ ಅಂತ ಅರ್ಥ. ಮನೆಯೂ ಇಲ್ಲ, ರೂಮು ಇಲ್ಲ ಅಂತ ಹೇಳಿದ್ರೆ ಹಾಗೆ ಸರಿನೇ ಹೇಳಬೇಕಾದ್ರೆ ಕೊಡೋದಕ್ಕೆ ಮಾತಾಡ್ತಾರೆ. ಯಾಕೆ ಪಂಚಭೇದ ಹೇಳೋ ಮತ ಇರೋದರಿಂದ ಅವ್ರಿಗೆ ಅಂತ ತೆಗಿಬೇಕಾಗಿದೆ. ಅದಕ್ಕೋಸ್ಕರ ಪದನ ಬಳಸ್ತಾರೆ. ಅದಕ್ಕೆ ಅವರೇ ಹೇಳಿದರು ವಿಶ್ವಮಿಥ್ಯ ಅಷ್ಟೇ ಬಂತು. ಅದು ಭಾಗ ಸೇರಿ ಕ್ಲಾರಿಫಿಕೇಶನ್ ಇದ್ದಾಗ ಅವ್ರ ಪ್ರಕಾರ ಸದಿವಾಭಾತಿ ಸತ್ಯತ್ವಂ ಸಾಮೃತಂ ತಸ್ಯ ಚೇಷ್ಯತೆ. ಅದನ್ನು ಸದಿವ ಅಭಾತಿ ಜಗತ್ತು ಇಲ್ಲ ಇದ್ದಾಗ ಕಾಣಿಸುತ್ತೆ. ಅಸತ್ತು ಸತ್ತಿದ್ದಾಗ ಕಾಣೋದು, ರಜತ ಇಲ್ಲದ ರಜತ ಇದ್ದಾಗ ಕಾಣೋದು, ಇರೋದು ಶುಕ್ತಿ ಅಂದ್ಬಿಟ್ಬಿಡ್ತಾರೆ. ಶುಕ್ತಿ ಇದೆಯಲ್ಲ ಅದನ್ನು ತೆಗೆಯೋದಿಲ್ಲ. ದೃಷ್ಟಾಂತ ಕೊಟ್ಟು ಪ್ರೂವ್ ಮಾಡಕ್ಕೆ ಹೋಗ್ತಾರೆ. ಮಾಡಬಾರ್ದು ಹಾಗೆ. ಪಾರಮಾರ್ಥಿಕ ಸತ್ವಂತೂ ಶೂನ್ಯಾದ ಅನ್ಯಸ್ಯ ನ ಕ್ವಚಿತ್. ಪಾರಮಾರ್ಥಿಕ ಸತ್ಯ ಇರೋದು ಯಾವುದಕ್ಕೆ? ಬರೀ ಶೂನ್ಯಕ್ಕೆ ಮಾತ್ರ. ಶೂನ್ಯ ಮಾತ್ರ ಪಾರಮಾರ್ಥಿಕ ಸತ್ಯ. ಉಳಿದೆಲ್ಲ ಏನೋ ಸಾಮೃತ ಸತ್ಯ. ಅವ್ರು ವ್ಯಾವಹಾರಿಕ ಅಂತ ಕರೆಯೋದಿಲ್ಲ, ಸಾಮೃತ ಸತ್ಯ. ಉಳಿದೆಲ್ಲ ಅಸತ್ತು ಸಾಮೃತ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ. ಶೂನ್ಯ ಬ್ರಹ್ಮ. ಶೂನ್ಯಂ ಬ್ರಹ್ಮಾಹ್ವಯೇನಾಹು ಸಾಮೃತೇನೈವ ಸತ್ವೇನ ವ್ಯವಹಾರೋ ಅಖಿಲೋ ಭವೆ. ಈ ಸಾಮೃತ ಸತ್ಯದಿಂದಾಗಿ ಈ ಜಗತ್ತಿದೆ, ಭೇದ ಗಿದೆ ಎಲ್ಲ ಕಾಣಿಸ್ತಾ ಇದೆ. ಶೂನ್ಯಾತ್ ಸಂವೃತಿ ಯೋಗೇನ ವಿಶ್ವಮೇತತ್ ಪ್ರವರ್ತತೆ. ಶೂನ್ಯದಿಂದ ಎಲ್ಲ ನಡೀತಾ ಇದೆ. ಸಂವೃತಿ ಬಂದು ಗಂಟು ಬಿದ್ದಿದೆ. ಅದಕ್ಕೆ ವಿಶ್ವಮೇತತ್ ಪ್ರವರ್ತತೆ. ಜಗತ್ತೆಲ್ಲ ನಡೀತಿರೋದು ಈ ಭ್ರಮೆಯೊಳಗೆ ನಡೀತಾ ಇದೆ. ಸಾಮೃತ ಸತ್ಯದಲ್ಲಿ ನಡೀತಾ ಇದೆ. ಕನಸಲ್ಲಿ ಬಡಬಡಿಸ್ತಾನಲ್ಲ ಹಾಗೆ ಅಂಥೇಳಿ ಗೊತ್ತಾಯ್ತಾ? ಅದು ಯಾವುದು ಪೀಡೆ ಹುಲಿ ಬಂದಾಗ ಆಗಿದೆ, ಓಡಿಸ್ತಾ ಇದ್ದಾನೆ. ಆದರೆ ಆ್ಯಕ್ಚುಲಿ ಹುಲಿ ಬಂದಿಲ್ಲ ಅಲ್ಲಿ. ಆ ರೀತಿ ಅಂತ ಹೇಳ್ತಾರೆ. ಅದು ಉತ್ತರ ಕೊಡ್ತಾರೆ. ಈಗ
ಸೃಷ್ಟಿಕಾಲೇ ಪುನಶ್ಚಾಂತೆ ಸ್ಥಿತವಿತಂ ಶೂನ್ಯತಾವ್ರತೆ. ಸೃಷ್ಟಿಕಾಲದಲ್ಲಿ ಇತ್ತು, ಕೊನೆಯಲ್ಲಿ ಉಳಿಯುತ್ತೆ. ಮತ್ತು ಸ್ಥಿಮಿತಂ ಶೂನ್ಯತಾಮ್ರಜೆ, ಎಲ್ಲವೂ ಶೂನ್ಯ ಅಂತ ಗೊತ್ತಾಗತ್ತೆ. ಇತಿ ಬ್ರೂತೆ, ಇದಿಷ್ಟು ಪೂರ್ವಪಕ್ಷದ ಅನುವಾದ. ಇತಿ ಬ್ರೂತೆ ಅವ್ರು ಹೇಳೋದನ್ನೆಲ್ಲ ಸಂಗ್ರಹ ಮಾಡಿ ಹೇಳಿ. ತಮುದ್ದಿಶ್ಯ ಜಗಾದ ಜಗತಾಂ ಗುರು, ಅಂಥವರನ್ನು ಕುರಿತು ಜಗತಾಂ ಗುರು, ಜಗದ್ಗುರುವಾದ ವೇದವ್ಯಾಸ ದೇವರು ಜಗಾದ ಹೇಳಿದ್ದಾರೆ. ನಾಸತೋ ಜಗತೋ ಭಾವೋ ನಹಿ ದೃಷ್ಟ ಆತ್ಮನೋ ಜನಿಹಿ ನ. ಅದೇ ಅಸತೋ ದೃಷ್ಟ ಪಾಠಾಂತರ ಇದೆ. ನಾಸತೋ ಜಗತೋ ಭಾವೋ ನಹಿ ದೃಷ್ಟ ಅಸತೋ ಜನಿಹಿ, ಅದೇ ನಾಸತೋ ದೃಷ್ಟತ್ವ, ಅದು ಸೂತ್ರ. ನ ಅಸತಃ ಜಗತಃ ಭಾವ, ಅಸತ್ ಎಂದು ಕೂಡ ಜಗತ್ತಿರಂತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಕೂಡ ರಜತದಂತೆ ಕಾಣೋದಿಲ್ಲ, ಶುಕ್ತಿ ರಜತದಂತೆ ಕಾಣುತ್ತೆ ಹೊರತು ಶೂನ್ಯ ಕಾಣಿಸುತ್ತೆ. ಇಲ್ಲೆಲ್ಲ ರಜತ ಕಾಣುತ್ತಾ? ಇಲ್ಲ. ಒಂದಿರಬೇಕು ಒಂದು ಪದಾರ್ಥ, ಶೂನ್ಯ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ನಹಿ ದೃಷ್ಟ ಅಸತೋ ಜನಿಹಿ, ಎಂದೂ ಕೂಡ ಅಸತ್ತಿನಿಂದ ಏನಾಗಿಲ್ಲ, ಜನಿ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸೈನ್ಸ್ ಸಹ ಹೇಳಿದ್ರು, ಸಮಥಿಂಗ್ ಕೆನಾಟ್ ಬಿಕಮ್ ಔಟ್ ಆಫ್ ನಥಿಂಗ್. ತತಃ ಕ್ವಚಿತ್ ಪ್ರಮಾಣಂಚ ದೃಷ್ಟಿರೇವ ಅಖಿಲಾತ್ವರಂ. ತತಃ ಕ್ವಚಿತ್ ಪ್ರಮಾಣಂಚ ದೃಷ್ಟಿರೇವ, ಅದಕ್ಕೇನು ಪ್ರಮಾಣ ಅಂದರೆ ಅಖಿಲಾದ್ವರಂ, ಅದಕ್ಕೆ ಶ್ರೇಷ್ಠವಾದ ಪ್ರತ್ಯಕ್ಷವೇ ಅದಕ್ಕೆ ಪ್ರಮಾಣ. ಏನು ಶೂನ್ಯ ಅಂತ ಹೇಳೋದಕ್ಕೆ, ಶೂನ್ಯ ಇದೆ ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರತ್ಯಕ್ಷ ಇದೆ ಅಂತ ಆಯ್ತಲ್ಲ. ಹಾಗಿದ್ರೆ ಪ್ರತ್ಯಕ್ಷರು ಇದೆ ಅಂದಮೇಲೆ ಪ್ರತ್ಯಕ್ಷ ತೋರಿರ್ತಾರೆ, ಶೂನ್ಯ ಅಂತ ಗೊತ್ತಾಗೋದು. ಶೂನ್ಯವದೇ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಒಂದು ಪ್ರಮಾಣ ಬೇಕಲ್ಲ, ಇಷ್ಟೊಪ್ಪಬೇಕು ಕೊನೆ ಪಕ್ಷ. ಪ್ರಮೇಯ ಅಂತ ಹೇಳಿದ್ಮೇಲೆ ಪ್ರಮಾಣ ಅಂತ ಒಪ್ಕೋಬೇಕಲ್ಲ. ಸೊ ಏನಾಯ್ತು ಅಲ್ಲಿ, ಮಿನಿಮಮ್ 2 ಒಪ್ಪಲೇಬೇಕಾಯ್ತು. ಯಾವುದೇ ವಿಷಯ ಹೇಳ್ಬೇಕಾದ್ರೆ ಮೊದಲೇ ಪ್ರಶ್ನೆ ಬರೋದೇನು, ಪ್ರಮಾಣ. ಶೂನ್ಯ ಅಂತೀರಿ, ಪ್ರಮಾಣ ಏನು? ನೀವು ನಿರ್ಗುಣ ಪ್ರಮಾಣ ಏನು? ಪ್ರಮಾಣ ಕೊಟ್ಟ ತಕ್ಷಣ ಏನಾಯಿತು, ಪ್ರಮಾಣ ಒಂದು ಬಂತಲ್ಲ ಜೊತೆಗೆ. ಅವರು ಅದೊಂದು ದೃಷ್ಟಾಂತ ಕೊಡ್ತಾರೆ. ಮತ್ತೆ ಪ್ರಮಾಣ ಏನಾಗುತ್ತೆ ಗೊತ್ತಾ, ಇದು ತೋರಿಸಿ ರಿಸಾಲ್ವ್ ಆಗಿಬಿಡುತ್ತೆ, ಇದು ತೋರಿಸಿ ರಿಸಾಲ್ವ್ ಆಗಿಬಿಡುತ್ತೆ. ಅದೆಲ್ಲ ತತ್ವೋದ್ಯೋತದಲ್ಲಿ ಬಂದಿದೆ. ದೃಷ್ಟಾಂತ ಕೊಡ್ತಾರೆ, ನೆನಪಿದೆಯಾ? ತತ್ವೋದ್ಯೋತದಲ್ಲಿ ದೃಷ್ಟಾಂತ ಕೊಡ್ತಾರೆ. ಈ ಪ್ರಮಾಣ ತಾನು ತೋರಿಸ್ಬಿಟ್ಟು ತಾನು ಹೋಗಿಬಿಡುತ್ತೆ, ಆ ಕಡೆ ಮರ್ತೋಗಿರುತ್ತೆ ಪೂರ್ತಿ. ಕಥಕರಜ ಅಂತ ಒಂದು ಪದಾರ್ಥ ಈ ಕೊಳಕ್ತೀರಲ್ಲಿ ಹಾಕಿಬಿಟ್ರೆ ಏನು ಮಾಡುತ್ತೆ, ಎಲ್ಲ ಶುದ್ಧಿ ಮಾಡಿ ಕೆಳಗೆ ಕೂತ್ಬಿಡುತ್ತೆ, ಹೋಗ್ಬಿಟ್ಟು. ಆ ರೀತಿ ಪ್ರಮಾಣ ದೂರ ಹೋಗಿಬಿಡುತ್ತೆ ಆ ಕಡೆ. ಸೊ ಉಳಿಯೋದೇನೀಗ, ಮೇಲೆ ಶುದ್ಧ ನೀರು ಮಾತ್ರ ಉಳಿಯುತ್ತಲ್ಲ, ಹಾಗೆ ಆ ನೀರಿದೆ, ಬಾಟ್ಲಿದೆ, ಎಲ್ಲ ಇದೆ. ದೃಷ್ಟಾಂತಕ್ಕೆ ಹೋಗಬಾರ್ದು. ಅವರ ಸಿದ್ಧಾಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ದೃಷ್ಟಾಂತ ಉಪಯೋಗಿಸ್ಬೇಕೇ ಹೊರತು ದೃಷ್ಟಾಂತವನ್ನೇ ಏನಾಗಿ ಕೊಡಬಾರ್ದು, ಊಹ ಕೊಡಬಾರ್ದು. ಆ ರೀತಿ ಕೊಟ್ಟರೆ ಎಲ್ಲ ನೂರಾರು ತಪ್ಪುಗಳು ಬರುತ್ತೆ. ಯಜ್ಞೇವಂ ಸಪ್ತಮರಸಾತ್ ಮಧುರಾದಿವ ಪೀನತ ಮತ್ತೆ ಹೇಳ್ತಾರೆ. ಭವೇ ಜನಸ್ಯ ಮಾರ್ಜಾರ ಶೃಂಗಂ ಗೋರಿವ ಘಾತಕಂ. ಈ ರೀತಿ ಮಾಡಕ್ಕೆ ಬರೋದಿಲ್ಲ. ಯಾಕೆ, ಯದಿ ಏವಂ, ಹೀಗೆ ನೀವು ಮಾತಾಡೋದಾದರೆ ಸಪ್ತಮ ರಸಾತ್ ಮಧುರಾದಿವ ಪೀನತ, ಸಪ್ತಮ ರಸ ಇರಬೇಕಾಗತ್ತೆ. ಅಷ್ಟೇ ಇಲ್ಲ, ಸಪ್ತರಸ ಎಂಥದ್ದು ಗೊತ್ತಾ, ತೊಗೊಂಡು ಒಳ್ಳೆ ದಪ್ಪ ಆಗಿಬಿಡ್ತಾನೆ, ತೊಗೊಂಡ್ಬಿಟ್ಟು ಪುಷ್ಟಿಯಾಗಿಬಿಡ್ತಾರೋ. ಯಾಕೆ, ಮಧುರ ತೊಗೊಂಡ್ರೆ ಆಗೋದಿಲ್ವಾ? ಮಧುರ ಇದೇ ಆಗ್ತಾರೆ, ಅದು ಇಲ್ಲೇ ಇಲ್ಲ. ಸಪ್ತಮರಸ ಬೇಸಿಕಲಿ ಏನಿಲ್ಲ, ಅದು ಇಲ್ವೇ ಇಲ್ಲ. ಪೀನತ ಭವೇತ್ ಜನಸ್ಯ ಮಾರ್ಜಾರ ಶೃಂಗಂ ಗೋರಿವ ಘಾತಕಂ. ಈ ರೀತಿ ಮಾಡಿ ಏನಾಗುತ್ತೆ ಗೊತ್ತಾ, ಮಾರ್ಜಾರಕ್ಕೂ ಶೃಂಗ ಬರಬೇಕಾಗತ್ತೆ. ಶಶಶೃಂಗ, ಮಾರ್ಜಾರ ಶೃಂಗ ಮನೆಯಲ್ಲೇ ನೋಡ್ಬೋದು. ಮಾರ್ಜಾರ ಅದನ್ನು ನೋಡಕ್ಕೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಮಾರ್ಜಾರ ಶೃಂಗಂ ಇವ ಜನಸ್ಯ ಘಾತಕಂ. ಎರಡಿಲ್ಲಿ ಶೃಂಗ ಇದೆ, ಅದು ಕೊಲ್ಲುತ್ತೆ, ಹುಷಾರು. ಮತ್ತೆ ಮಾರ್ಜಾರಕ್ಕೆ ಎಂತ ಕೊಡಿದೆ ಗೊತ್ತಾ, ಚುಚ್ಚಿಬಿಟ್ರೆ ಸತ್ತೋಗ್ತಾರೆ ಮನುಷ್ಯ. ಘಾತಕಂ ಇಷ್ಟಲ್ಲಿ ಹೇಳಬೇಕಾಗತ್ತೆ. ನೋಪ್ತೀಯಾ? ಇಲ್ಲ, ಅದು ನೋಪ್ಲಕ್ಕಾಗತ್ತಾ? ಇದು ಕತೆ, ಅದು ಕತೆ. ಎಂತ ಕಾಡುತ್ತೆ ಕತೆ ಅಂದರೆ ಸಾಮಾನ್ಯ ಸುಳ್ಳು, ಫಿಕ್ಷನ್ ಅಂತ ಅರ್ಥ. ಸುಳ್ಳು ಹೇಳ್ತಾ ಇದ್ದಿ. ಕಾರ್ಯಾರ್ಥಿ ಕಾರಣಂ ಸತ್ಯ ನೋಪದದ್ಯಾತ್ ಕಥಂಚನ ನ ಪ್ರವರ್ತೇತ ಚೇಷ್ಟಾಯ ಶೂನ್ಯಾದೇವ ಇಷ್ಟ ಸಂಭವ. ಕಾರ್ಯಾರ್ಥಿ ಕಾರಣಂ ಸತ್ಯ ನ ಉಪಾದದ್ಯಾತ್ ಕಥಂಚನ. ನಿನ್ನ ಮಾತು ಕೇಳಿಬಿಟ್ರೆ ಕಾರ್ಯಾರ್ಥಿ, ಒಂದು ಕೆಲಸ ಮಾಡಕ್ಕೆ ಹೊರಟವನು, ಕಾರಣವನ್ನು ಎಂಥ ಕಾರಣವನ್ನು, ಸತ್ ಕಾರಣವನ್ನು ಹುಡುಕ್ಲಕ್ಕೆ ಹೋಗ್ತಾನೆ ಇರಲಿಲ್ಲ. ಯಾವುದೋ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಅಪ್ಲೈ ಮಾಡಿಬಿಟ್ಟ. ಈಗ ಕ್ವಾಲಿಫಿಕೇಷನ್ ಇಲ್ಲ, ಅಪ್ಲೈ ಮಾಡ್ತಾರೆ. ಯಾರು ಫಸ್ಟ್ ನೋಡಿದ ತಕ್ಷಣ ಮಾಡೋ ಕೆಲಸ ಏನು, ಎಲಿಜಿಬಿಲಿಟಿ ನೋಡ್ತಾರೆ, ಅಪ್ಲೈ ಮಾಡೋದೇ.
ಅಪ್ಲೈ ಮಾಡ್ತಿರೋದು ಟ್ರೈ ಕೂಡ ಮಾಡೋದಿಲ್ಲ, ಯಾಕಂದ್ರೆ ಪೋಸ್ಟ್ ಅವೆಲ್ಲ ಖರ್ಚಾಗುತ್ತೆ, ಎಕ್ಸ್ಟ್ರಾ ಸಿಗೋ ಚಾನ್ಸ್ ಇಲ್ಲೇ ಇಲ್ಲ ಅದರೊಳಗೆ. ಅದಕ್ಕೆ ಕಾರ್ಯ ಇರಬೇಕು, ಕಾರಣ ಇರಬೇಕು, ಸತ್ತಾಗಿರಬೇಕು, ಅದರಿಂದ ಕಾರ್ಯ ಹುಟ್ಟುತ್ತೆ ಅಂತ ಪ್ರತಿಯೊಬ್ಬರು ಕಾರಣ ಹುಡ್ಕೊಂಡು ಹೋಗ್ತಾರೆ. ನೀನು ಶೂನ್ಯ ಅಂತ ಹೇಳಿದ್ರೆ ಕಾರಣ ಇಲ್ಲ ಅಂತ ಅರ್ಥ. ಅದಕ್ಕೆ ಶೂನ್ಯ ಅಂದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಅದಕ್ಕೆ ನ ಪ್ರವರ್ತೇತ ಚೇಷ್ಟಾಯ ಶೂನ್ಯಾದೇವ ಇಷ್ಟ ಸಂಭವ. ಶೂನ್ಯದಿಂದ ಎಲ್ಲ ಆಗ್ತಿರ್ಬೇಕಾದ್ರೆ ಇವೆಲ್ಲ ಹಾಕಬೇಕು. ಕೆಲಸ, ಓದು, ಊಟ, ಉಪಚಾರ ಏನೂ ಬೇಕಿಲ್ಲ, ಶೂನ್ಯ ಶೂನ್ಯ ಅನ್ಕೊಂಡ್ಬಿಟ್ರೆ ಆಗುತ್ತೆ, ಶೂನ್ಯನಾಗ್ತಾನೆ. ದೇಶಕಾಲಾದಿ ನಿಯಮೋ ನಹಿ ಶೂನ್ಯಾತ್ ಸತೋ ಭವೇತ್. ಅಷ್ಟೇ ಅಲ್ಲ, ಶೂನ್ಯಕ್ಕೆ ದೇಶ ಕಾಲ ನಿಯಮ ಅಪ್ಲಿಕೇಬಲ್ಲೇ ಅಲ್ಲ. ನಾನ್ ಎಕ್ಸಿಸ್ಟೆನ್ಸ್ ಹೆಸರಿಗೆ ಯಾವ ಕಾಲದಲ್ಲಿತ್ತು ಅದೇ ಇಲ್ಲ ಅಂದಮೇಲೆ ಕಾಲ ತೊಗೊಂಡು ಏನು ಮಾಡಬೇಕು? ಯಾವ ದೇಶದಲ್ಲಿತ್ತು ಇದ್ರ ತಾರೆ ದೇಶದಲ್ಲಿರಲಿಕ್ಕೆ. ದೇಶ ಕಾಲಾದಿಗಳ ಬಗ್ಗೆ ಏನು ಹೇಳೋದಕ್ಕೆ ಬರೋದಿಲ್ಲ. ಪುರುಷೇಚ್ಛಾನುಸಾರೇಣ ಯದಿ ಕಿಂಚಿತ್ ಪ್ರಜಾಯತೆ, ಯಾವುದೋ ಪುರುಷರಿಂದ ಏನೋ ಒಂದು ಹುಟ್ಟೋದಾದರೆ ಕಿಂ ನಾನುಮೀಯತೆ ತದ್ವತ್ ವಸ್ತುತ್ವಾತ್ ಪುರುಷೋದ್ಭವ ಸರ್ವಸ್ಯಾಪಿ ನಪ್ಸಭಾವೋ ವಿಶ್ವಂ ಸದಿತಿ ಗಮ್ಯತೆ. ಪುರುಷೇಚ್ಛಾನುಸಾರೇಣ ಯದಿ ಕಿಂಚಿತ್ ಪ್ರಜಾಯತೆ. ಇಲ್ಲ ಇಲ್ಲ, ಇಷ್ಟಪಟ್ಟಷ್ಟು ಬರುತ್ತೆ. ವೈಕುಂಠ ಇಷ್ಟಪಡ್ತಕ್ಕ ಬರಲಿಕ್ಕೆ ವೈಕುಂಠದಲ್ಲೂ ಸುಳ್ಳು ಸೃಷ್ಟಿ ಆಗೋದಿಲ್ಲ, ಅದು ನೆನ್ಪಿಟ್ಕೊಂಡಿರ್ಬೇಕು. ವೈಕುಂಠದಲ್ಲಿ ಎಸಿದ್ದೆಲ್ಲ ಬರುತ್ತೆ ಅಂತ ಹೇಳ್ತಿರಲ್ಲ, ಹಾಗೆ ಅಂತ ಹೇಳಿದರೆ ಅದು ಅಲ್ಲ, ಅದು ಹಾಗಲ್ಲ ಬರೋದು. ಸತ್ಯವಾದ ವಸ್ತು ಸೃಷ್ಟಿಯಾಗಿ ಬರುತ್ತೆ ಹೊರತು ಏನು ಬರೋದಿಲ್ಲ, ಸುಳ್ಳು ಬರೋದಿಲ್ಲ. ಅದಕ್ಕೆ ಅವನ ಮಾತು ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಪುರುಷಾದೇವ ಪುರುಷೇಚ್ಛಾನುಸಾರೇಣ ಯದಿ ಕಿಂಚಿತ್ ಪ್ರಜಾಯತೆ, ಏನಾದ್ರು ಹುಟ್ಟೋದಾಗಿದ್ದರೆ ಸರ್ವಸ್ಯಾಪಿ ರಜಾ ವಿಶ್ವಂ ಸದ್ಯತೆ ಗಮ್ಯತೆ. ಸರ್ವಸ್ಯಾಪಿ ರಜ ಹಾಗಿದ್ರೆ ಎಲ್ಲ ಇಲ್ಲ ಅಂತ ಹೇಳ್ಬಿಡು. ನಮ್ಮ ಪ್ರಕಾರ ಸರಿಯೇ ಇದು. ಪುರುಷ ಪರಮಾತ್ಮ ಇದ್ದಾನಲ್ಲ, ಸೃಷ್ಟಿ ಮಾಡಿದ್ದಾನೆ, ಸಮಸ್ಯೆ ಏನಿದೆ? ಯಾವ ಮೊದಲೇದ ಪುರುಷನ ಒಪ್ಪೋದೇ ಇಲ್ಲ ಅವ್ರು, ಯಾವ ಪುರುಷನೂ ಒಪ್ಪೋದೇ ಇಲ್ಲ. ಶೂನ್ಯನ ಒಪ್ಪಿದ ಮೇಲೆ ಏನಿಲ್ಲ, ಯಾವ ಚೇತನೂ ಇಲ್ಲ, ಜಡನೂ ಇಲ್ಲ. ಇಲ್ಲಿ ಹೇಳ್ಬೇಕಾದ್ರೆ ಪುರುಷ ಅದ ಮಧ್ಯೆ ಮಿಕ್ಸ್ ಮಾಡಬಾರ್ದು. ಹಾಗೆ ಮಿಕ್ಸಪ್ ಮಾಡಿಬಿಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಹಾಗೆ ನಿಜವಾಗ್ಲೂ ನಮ್ಮ ಮಾತು ಸರಿಯಾಗಿದೆ. ಪುರುಷ ಇದ್ದಾನೆ, ಇಚ್ಛೆ ಪಡ್ತಾನೆ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ನಮ್ಮದಕ್ಕೆ ಸುಲಭವಾಗಿ ವಿವರಣೆ ಸಿಗುತ್ತೆ, ನಿಮ್ಮದಕ್ಕೆ ಯಾವ ವಿವರಣೆ ಸಿಗೋದೇ ಇಲ್ಲ. ಸರ್ವಸ್ಯಾಪಿ ನಚಾಭಾವೋ ವಿಶ್ವಂ ಸತಿತಿ ಗಮ್ಯತೆ ಯಥೋ ಅನುಭವ ವಿರೋಧೇತು ವಚನಂ ವಾದಿನಃ ಕುತಃ. ಅದೇ ಅನುಭವ ವಿರುದ್ಧವಾದಾಗ ಯಾವ ಮಾತಿಗೂ ಬೆಲೆ ಇಲ್ಲ. ವಚನ ಅಂದರೆ ಮಾತು. ಅನುಭವಕ್ಕೆ ವಿರುದ್ಧವಾದ ಯಾವ ಮಾತಿಗೂ ಕೂಡ, ಯಾರ ಮಾತಿಗೂ ಬೆಲೆ ಇಲ್ಲ, ಯಾವ ಕಾಲಕ್ಕೂ ಬೆಲೆ ಇಲ್ಲ. ಯಾರಿಗೂ ಯಾವ ಕಾಲಕ್ಕೂ ಯಾವ ಸ್ಥಳದಲ್ಲೂ ಕೂಡ ಯಾವುದಕ್ಕೆ ಬೆಲೆ ಇಲ್ಲ. ಅನುಭವಕ್ಕೆ ವಿರುದ್ಧವಾದರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಗಮ್ಯತೆ ಯಥೋ, ಅದಕ್ಕೆ ಹಾಗೆ ಅನುಭವಕ್ಕೆ ವಿರುದ್ಧ ಆಯ್ತಲ್ಲ, ನಿಮ್ಗೆ ಕೇಳ್ಬೋದು. ಏನೋ ಸಣ್ಣ ಒಂದೇ ಒಂದು ಚೂರು ಮಣ್ಣಿನ ಕಣ ಹಾಕಿದ್ರೆ ಕೆಳಗೆ ಬೀಳುತ್ತೆ, ಆ ಟನ್ಗಟ್ಟಲೆ ಇರೋ ಪ್ಲೇನ್ ಹೇಗಾರುತ್ತೆ? ಅನುಭವ ವಿರುದ್ಧ ಅಲ್ವಾ ಅಂತ ಕೇಳಿದರೆ ಅನುಭವ ವಿರುದ್ಧ ಅಲ್ಲ. ಯಾಕೆ? ಕಾರಣ ಇದ್ದಾಗ ಅನುಭವ ವಿರುದ್ಧ ಆಗಲಿಲ್ಲ. ಏನು ಕಾರಣ ಇದೆ? ಎತ್ತ ವ್ಯವಸ್ಥೆ ಇದೆ. ಇದಕ್ಕೆ ವ್ಯವಸ್ಥೆ ಇದು ಹೋಗ್ತಿತ್ತು, ಅದರಲ್ಲಿ ಹಾಕಿ ಇದು ಹೋಗೋದಿಲ್ಲ ಮೇಲೆ. ಅದರ ಕೂತೊಂದು ಪುರುಷರು ಹೋಗ್ತಾನೆ, ಎಲ್ಲನೂ ಹೋಗ್ತಾವೆ, ಅವನ ಕೇಶ ನಖಗಳು ಹೋಗ್ತಾವೆ. ಆದ್ದರಿಂದ ಅದು ಲೆಕ್ಕ ಅಲ್ಲ, ಅದು ಮರ್ತು ಬಿಡ್ತಾರೆ. ಸಾಮಾನ್ಯ ಇಂಥ ಮಾತು ಉಪಯೋಗಿಸ್ಬೇಕಾದ್ರೆ ಟರ್ಮ್ಸ್ ಚೇಂಜ್ ಮಾಡೋದು, ಗೊತ್ತಾಯ್ತಾ? ಮತ್ತೆ ಮತ್ತೆ ಹೇಳೋದು, ರೌಂಡ್ ಅಬೌಟಾಗಿ ಹೇಳೋದು ಎಲ್ಲ ಕೇಳಿದ ಜನ ಏನಂತಾರೆ ಅಂದರೆ, ಏನೋ ಪಾಪ ಅವ್ರಿಗೂ ಒಂದು ಆರ್ಗ್ಯುಮೆಂಟ್ ಇದೆ, ಬರೀ ಪೇಪರ್ ಏನೋ ಬರೆದಿದ್ದಾನೆ ಎಲ್ಲ ಎಲ್ಲರೂ. ಹಾಗಿದ್ದರೆ ಬರೆದ ಮಾತ್ರಕ್ಕೆ ಪಾಸಾಗೋದು, ಎಲ್ಲರೂ ಏನೋ ಬರೆದು ಪಾಸ್ ಆಗಿಬಿಡ್ಬೋದಾಗಿತ್ತು. ಸರಿಯಾದ ಉತ್ತರ ಯಾಕೆ ಬರೀಬೇಕು? ಏನೋ ಮಾಡೋದಾದರೆ ಓದಬೇಕಾಕೆ, ಬರೀಬೇಕಾತಕ್ಕೆ, ಸರಿ ಬರಿಬೇಕಾತಕ್ಕೆ ಏನೂ ಇಲ್ಲ. ಯಥೋ ಅನುಭವ ವಿರೋಧೇತು ವಚನಂ ವಾದಿನಃ ಕುತಃ ಸ್ವಭ್ರಾಂತ. ಉದಾಹರಣೆಗೆ ಇಬ್ಬರು ವಿದ್ಯಾರ್ಥಿ ಕೂತಿದ್ದಾರೆ, ಇಬ್ಬರು ಬರೀತಾರೆ, ಒಬ್ಬರು ಫೇರೋ ಒಬ್ಬರು ಪಾಸು. ಇಬ್ಬರು ಬೇರೆ ಕೈಲಿ ಹೋಗಿದ್ದಾರೆ. ಯಾಕೆ? ಸರಿಯಾಗಿ ಬರೋದ ತಪ್ಪಾಗಿ ಬರೋದು? ಎಲ್ಲಿಂದ ಬಂತದು? ಅದು ಕಾರಣ ಇಲ್ಲದೆ ಬಂದಿಲ್ಲ. ಕಾರಣ ಎಲ್ಲಿದೆ ನೋಡೋದಕ್ಕೆ ಕಾರಣ ಕಾಣಿಸೋದಿಲ್ಲ ನಮಗೆ. ಇಬ್ಬರು ಹುಡುಗರು ಕೂತಿದ್ದಾರೆ ಅಷ್ಟೇ. ಓದಿದ್ದು ಎಲ್ಲಿದೆ? ತಲೆಯಲ್ಲಿದೆ, ಬರ್ತಾ ಇದೆ. ಅಂದರೆ ಕಾರಣ ಇದೆ. ಅದಕ್ಕೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತೇಳಿ ಏನು ಹೇಳಬಾರ್ದು? ಕಾರಣ ಇಲ್ಲ ಅಂತ ಹೇಳಬಾರ್ದು. ಆದರೆ ಅನುಭವಕ್ಕೆ ವಿರುದ್ಧ ಅಲ್ಲಾಗ. ಅನುಭವಕ್ಕೆ ವಿರುದ್ಧ ಯಾವುದು? ಕಾರಣ ಇಲ್ಲದೆ ಬರುತ್ತೆ ಅಂದರೆ ಅನುಭವಕ್ಕೆ ವಿರುದ್ಧ. ಇದು ಕಾರಣ ಇಲ್ಲದೆ ಮೇಲೆ ಹೋಗಿದೆ ಅಂತ ಕಾರಣದ ಮೇಲೆ ಬೀಳ್ಬೋದು ಕೂಡ, ಅದಿಲ್ಲ. ಯಥೋ ಅನುಭವ ವಿರೋಧೇತು ವಚನಂ ವಾದಿನಃ ಕುತಃ ಸ್ವಭ್ರಾಂತಿವದೇವೇದಂ ಸಂವೃತ್ತೇ ಉಪಲಭ್ಯತೆ. ಸ್ವಭ್ರಾಂತಿ, ತನಗೆ ಭ್ರಾಂತಿ ಅಂತ ತಿಳ್ಕೊಂಡಾಗ ಆಯ್ತು ಅಷ್ಟೇ. ಇಷ್ಟೆಲ್ಲ ಸ್ವಪ್ನಭ್ರಾಂತಿ. ಸ್ವಪ್ನಭ್ರಾಂತಿ ಅಂದ್ರೇನು? ಸ್ವಪ್ನದಲ್ಲಿ ಏನೋ ಬಂದಿದೆ, ಏನೋ ಆಗೋಗ್ಬಿಟ್ಟಿದೆ, ಆ್ಯಕ್ಚುಲಿ ಇಲ್ಲ, ಹಾಗಾಯಿತು. ಸಂವೃತ್ತೈವ ಉಪಲಭ್ಯತೆ. ಸಂವೃತ್ತಿಯಿಂದ ಎಲ್ಲ ಆಗತ್ತೆ ಅಂತ ಹೇಳ್ತೀಯಾ? ಯದಿ ಸತ್ವೇನ ಕಿಂಚಾತ್ರ ಭ್ರಮೋ ನೈವ ನಿವರ್ತತೆ.
ಅನಾದೇರಸ್ಯ ವಿಶ್ವಸ್ಯ ನಿವೃತ್ತಿರ್ಯದಿ ನೇಶ್ಯೇಷ್ಯತೆ ನಿವೃತ್ತಿಶ್ಚ ನಿವೃತ್ತೇತ ತಸ್ಯ ಭ್ರಾಂತಿತ್ವ ಸಂಭವ ದೃಷ್ಟಸ್ಯ ಭ್ರಾಂತಿತೋ ಚೇತ್ ಸ್ಯಾತ್ ಅದೃಷ್ಟೇ ನ ಭ್ರಮಃ ಕುತಃ. ಆ ಸ್ವಪ್ನದ ಬಗ್ಗೆ ತೊಗೊಂಡಿದ್ದಾರೆ, ಅದು ನಾಳೆ ದಿವಸ. ಅದೇ ಮೇನ್ ಪಾಯಿಂಟ್ ಅವರಿಗೆ ಅದೇ ಇಟ್ಕೊಂಡಿದ್ದಾರೆ. ಅವ್ರು ಸುಪ್ತಿರಜತೆ ಹೇಗೆ ಇಟ್ಕೊಂಡ್ರು, ಸ್ವಪ್ನ ಇಟ್ಕೊಂಡ್ರು. ಅವರೇನು ಇಟ್ಕೊಂಡ್ರು, ದೀಪಜ್ವಾಲ ಇಟ್ಕೊಂಡ್ರು. ದೀಪಜ್ವಾಲ ಪ್ರವಾಹ ಒಂದೊಂದು ದೃಷ್ಟಾಂತ ಇಟ್ಕೊಂಡು ಅದರಿಂದ ಏನು ಮಾಡಲಿಕ್ಕೆ ಶುರು ಮಾಡ್ತಾರೆ, ದೊಡ್ಡ ಥಿಯರಿ ಕ್ರಿಯೇಟ್ ಮಾಡಿ ಟ್ರೈ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಂಬಂಧ ಇದ್ದೇ ಇದೆ. ಅದಕ್ಕೆ ಇದು ಸೇಮ್ ರೀತಿಯೇ ವೈತರಿಮಾಚನ ಸ್ವಪ್ನಾಧಿವತ್ ಪದನೇ ಇದೆಯಲ್ಲ, ಅದು ಇಲ್ಲಿ ಸ್ವಪ್ನದಂತೆ ಅಲ್ಲ ಅಂತ ಖಂಡನೆ ಮಾಡ್ತಾರೆ, ಅಲ್ಲಿ ಸ್ವಪ್ನ ಸತ್ಯ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ ಸರಿಯಲ್ಲ ಅಂತ. ಸ್ವಪ್ನದ ಸರಿಯಾದ ಪರಿಕಲ್ಪನೆಯ ಪ್ರಕಾರ ಕೂಡ ಸತ್ತಿನಿಂದ ಸೃಷ್ಟಿಯಾಗತ್ತೆ ಹೊರತು ಅಸತ್ತಿನಿಂದ ಅಲ್ಲ. ಅವ್ರೇನು ದೃಷ್ಟಾಂತ ಕೊಟ್ಟರು, ಸ್ವಪ್ನದಲ್ಲಿ ಏನೂ ಇಲ್ಲ, ಹುಲಿ ಬಂತು ಸಿಂಹ ಬಂತು ಆಗಲಿಲ್ಲ, ರೂಮ್ ಬ್ಲಾಕ್ ಬೇರೆ ಮಾಡಿದ್ದಾರೆ, ಮಲ್ಕೊಂಡಿದ್ದಾರೆ ಹೇಳ್ತಾ. ಅಲ್ಲೂ ವಾಸನ ಇದ್ದೇ ಇದೆ, ಅದನ್ನು ಹೇಳಿ. ಇದೆಲ್ಲ ಆಚಾರ ಅನಾಲಿಸಿಸ್ ಆಗಿದೆ ಅಂದರೆ ಡೀಪಾಗಿ ನೋಡಿದಾರಲ್ಲ. ಉಳಿದವ್ರ ಬಗ್ಗೆ ಡೀಪಾಗಿ ನೋಡೇ ಇಲ್ಲ ಅಂತ ಏನೋ ಪುರಾಣ ಹೇಳ್ಕೊಂಡು ಹೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಡೀಪಾಗಿ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೀಟವಾಗಿ ನೋಡಿದರು. ನಾಳೆ ದಿವಸ ಅದು ಮುಂದಿನ